ವಾವ್, ಇಂಟ್ರೆಸ್ಟಿಂಗ್ ಆಗಿದೆ. ಅಂಕಲ್ ಪ್ಲೀಸ್ ನಿಮ್ ಲವ್ ಸ್ಟೋರಿ ಹೇಳಿ. ಈಗ ಯಾಕೆ ಬಿಡಮ್ಮ ಅದೆಲ್ಲ? ನಾವೇನ್ ನಿಮ್ನ ಮತ್ತೆ ಲವ್ ಮಾಡಿ ಅಂತ ಹೇಳ್ತಿದೀವ, ಕತೆ ಹೇಳಿ ಸಾಕು. ನಾನು ದೇವ್ಕಿ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ವಿ. ತುಂಬಾ ಅಂದ್ರೆ ಎಷ್ಟು? ಏ ಪೂಜಾ, ನೀನ್ ತರಾಟೆ ಕಮ್ಮಿ ಮಾಡು, ಅವ್ರು ಹೇಳಿ. ಆದ್ರೆ ನಮ್ಮಿಬ್ಬರು ಮನೆಯವ್ರಿಗೂ ನಮ್ಮಿಬ್ಬರ ಪ್ರೀತಿ ಇಷ್ಟ ಇರ್ಲಿಲ್ಲ. ಹಾಗಾಗಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಒಂದು ಫಿಕ್ಸೆಡ್ ಪಾಯಿಂಟ್ ಅಲ್ಲಿ ಸೇರ್ತಾ ಇದ್ವಿ ಇಬ್ರು. ಈಗ ನೀವೆಲ್ಲ ಫೇವರೇಟ್ ಸ್ಪಾಟ್ ಅಂತ ಹೇಳ್ತಿರಲ್ಲ, ಹಾಗೆ ಆ ಜಾಗನ ಗೊತ್ತು ಮಾಡ್ಕೊಂಡು ಸೇರ್ತಾ ಇದ್ವಿ. ಯಾರೂ ಅಲ್ಲಿ ಬರಬಾರ್ದು ನೋಡಬಾರ್ದು ಅಂತ ನಮ್ಮ ಸ್ನೇಹಿತರ ತಂಡ ಅದನ್ನ ಕಾಯ್ತಾ ಇತ್ತು. ವಾವ್, ಮುಂದೆ ಏನಾಯ್ತು? ನಿಮ್ ಮನೆಯವರು ನಿಮ್ ಪ್ರೀತಿಗೆ ಒಪ್ಕೊಂಡ್ರಾ? ಇಲ್ಲ ಪುಟಿ, ನಮ್ಮ ಎರಡೂ ಮನೆಯವರು ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ಹೌದಾ? ಮತ್ತೆ ಅತ್ತೆ ಜೊತೆ ಹೇಗ್ ಮದ್ವೆ ಆದ್ರಿ? ಹೆಂಗ್ ಮದ್ವೆ ಆದ್ರಿ? ಹೇ, ಪ್ರೇಮ ಮಾಡು ಒಂದ್ಸಾರಿ ಗೊತ್ತಾಗುತ್ತೆ ಎಷ್ಟು ಧೈರ್ಯ ಬರುತ್ತೆ ಅಂತ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಇಲ್ಲ ಅಲ್ವಾ? ಪ್ರೀತಿಗೆ ಅದಮ್ಯ ಶಕ್ತಿ, ಧೈರ್ಯ ಇದೆ. ನಾವು ಒಳ್ಳೆಯವರು, ಇನ್ನೂ ಧೈರ್ಯ ಜಾಸ್ತಿ. ಇಬ್ರು ಪ್ರೀತಿ ಮಾಡಿದ್ವಿ ಅಲ್ವಾ, ಓಡೋದ್ವಿ, ಮದ್ವೆ ಆದ್ವಿ. ಎರಡು ಫ್ಯಾಮಿಲಿಗಳನ್ನ ಎದುರಾಕೊಂಡು ಇವಳನ್ನ ಕರ್ಕೊಂಡು ಮದ್ವೆ ಆಗ್ಬಿಟ್ಟೆ. ಅಣ್ಣ, ಎಲ್ರೂ ಲವ್ ಸ್ಟೋರಿನೂ ಕೇಳಾಯ್ತು. ಈಗ ನಿನ್ ಲವ್ ಸ್ಟೋರಿ ಹೇಳೋಣ. ಏಯ್ ಗಿರಿ, ನಂದು ಲವ್ ಸ್ಟೋರಿ ಎಲ್ಲ ಏನೂ ಇಲ್ಲಪ್ಪ. ಅಂತ ಇದು ಈ ಚಿಕ್ಕ ಹುಡುಗರಿಗೆ ಯಾಕೋ ಇದೆಲ್ಲ? ಮದುವೆಗೆ ಅಂತ ರಜಾ ಹಾಕಿದ್ದೀರಾ, ಮದುವೆ ಮುಗಿದಿದ ತಕ್ಷಣ ಎಕ್ಸಾಮ್ಸು. ಏನಾದರೂ ಸೆನ್ಸ್ ಇರ್ಬೇಕಪ್ಪ. ಹೋಗಿ ಓದ್ಕೋಗಿ. ಲೋ ಗಿರಿ, ಏನು ಅಂತ ಪ್ರಶ್ನೆ ಕೇಳ್ತೀಯೋ? ಕೋದಂಡಣ್ಣಂಗೆ ಯಾರು ಬಿದ್ದಿಲ್ಲ ಅಂತಾನೆ ತಾನೆ ಮನೇಲಿರೋರ್ನ ಗಂಟಾಕೋತಿರೋದು? ಹೋ, ಹಾಗಿದ್ರೆ ನಮ್ ಕೃಷ್ಣಣ್ಣಗಾರ ಲವ್ ಸ್ಟೋರಿ ಇರ್ಬೇಕಲ್ವಾ? ನೀನ್ ಪೆದ್ದ ಅಂದ್ರೆ ಕೃಷ್ಣಣ್ಣ ಶತಪೆದ್ದ. ಹುಡ್ಗಿರ್ನ ಕಂಡ್ರೇನೆ ಆ ಹೊಡ್ದಂಗ್ ಆಡ್ತಾನೆ, ಇನ್ನ ಅವನ್ ಹುಡ್ಗಿ ಬೀಳ್ತಾರಾ? ಬಿದ್ದಿರೋದ್ಕೆ ತಾನೆ ಮದುವೆ ಆಗ್ತಾ ಇರೋದು. ನಿಮ್ಮಪ್ಪ ಹೇಳಿದ ಥರ ನಾಳೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಕ್ಕೆ ನಮಗೂ ಒಂದು ಲವ್ ಸ್ಟೋರಿ ಬೇಡವಾ? ಅದಕ್ಕೆ ನಾವು ನಾಳೆಯಿಂದ ಲವ್ ಮಾಡೋಣ. ನಾಳೆ ನನ್ನ ಮದ್ವೆ ಇಟ್ಕೊಂಡು ಈ ಮನೆಯಲ್ಲಿ ಚಾಕ್ರಿ ಮಾಡ್ಕೊಂಡು ಬಿದ್ದಿರೋಳು ನನ್ನೊಬ್ಳೆ ಅನ್ಸುತ್ತೆ. ಏನಾಗಿದ್ಯಾ ನಿನ್ಗೆ? ಒಳ್ಳೆ ದೆವ್ವ ಮೆಟ್ಕೊಂಡಿರೋರ್ ತರ ಆಡ್ತಾಳೆ. ನಿಧಾನ ಗಿಡಕ್ಕೇನ್ ಕೈ ಸೌದೋಗಿದ್ಯಾ ನಿನ್ಗೆ? ಸುಮ್ನಿರಮ್ಮ, ಅವ್ರ ಗಂಟೇನ್ ಹೋಗಲ್ಲ. ಹೌದು, ನಿನಗೇನಾಯ್ತು? ಇಲ್ಲೇ ಇದ್ರು ಬೇರೆ ಎಲ್ಲೋ ಇರೋ ತರ ಇದ್ಯಾ? ಮಾಯಾ, ನನ್ಗೊಂದು ಅನುಮಾನ ಕಣೆ. ಏನ್ ಅನುಮಾನ ಅಮ್ಮ? ನಾವು ಒಂದ್ ವಿಡಿಯೋ ಕಳ್ಸಿದ್ವಲ್ಲ ಕೋದಂಡನ್ಗೆ, ಅದ್ ಬಿದ್ದು ಒಡ್ದೋಯ್ತು. ಈಗ ವಿಡಿಯೋ ಡಿಲೀಟ್ ಆಗೋಗಿರುತ್ತಾ? ಅಷ್ಟೇನಾ? ನೀನ್ ನಿಂತಿರೋದ್ ನೋಡಿ ನಾನೇನೋ ಆಯ್ತು ಅಂತ ಟೆನ್ಷನ್ ಮಾಡ್ಕೊಂಡೆ. ಅದೇನ್ ಡಿಲೀಟ್ ಆಗಲ್ಲ, ನೀನ್ ತಲೆ ಕೆಡಿಸ್ಕೋಬೇಡ. ಅಬ್ಬಾ, ಈಗ ನನಗ್ ಸಮಾಧಾನ ಆಯ್ತು. ಕಿತ್ತೋದ್ ಫೋನು ಈಗ್ಲೇ ಬಿದ್ದು ಒಡ್ದು ಹೋಗ್ಬೇಕಾ? ಅಮ್ಮ, ಅದು ಫೋನ್ ಸ್ಕ್ರೀನ್ ಮಾತ್ರ ಒಡ್ದು ಹೋಗಿರೋದು. ಆದ್ರೆ ಆ ವಿಡಿಯೋ ಡಿಲೀಟ್ ಆಗಲ್ಲ, ಅದು ಮೆಮರಿನಲ್ಲಿ ಹಂಗೆ ಸೇವ್ ಆಗಿರುತ್ತೆ. ಸೊ ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅಬ್ಬಾ, ಹೋದ್ ಜೀವ ಬಂದಂಗಾಯ್ತು. ಈಗ ನಾವ್ ಅನ್ಕೊಂಡಿರೋದಾಗತ್ತೆ ತಾನೇ? ಸರಿ ಏನೋ ಆಗುತ್ತೆ, ಆದ್ರೆ ಫಸ್ಟು ಆ ಫೋನ್ನ ಸರಿ ಮಾಡಿ ಕೋದಂಡನ್ ಕೈಗೆ ಸೇರೋ ಹಾಗೆ ಮಾಡ್ಬೇಕು. ಅದು ಫಸ್ಟ್ ಕೆಲ್ಸ. ಮಾಯಾ, ಕಾಫಿ ತಗೊಂಡ್ ಬಾ. ಬಂದೆ. ತಗೊಂಡೋಗ್ ಕೂಕು. ಏಯ್, ಕಾಫಿ ಕಾಫಿ ಅಂತ ಸಾಯ್ತಾರೆ.
ಮಾಯನ್ ಕರ್ಕೊಂಡು ಹೋಗೋದು ಕೇಳಣ್ವಾ? ಹಾ ಓಕೆ